ಎಲ್ಲರಿಗೂ ನಮಸ್ಕಾರ. ಟ್ರೇಡ್ ಸಾಧನಾಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ಬಂದು ಮಾರ್ಕೆಟ್ ಟೈಮಿಂಗ್ಸ್. ಸೊ ಇದು ಒನ್ ಆಫ್ ದಿ ಇಂಟ್ರೆಸ್ಟಿಂಗ್ ಟಾಪಿಕ್. ಏನಕ್ಕೆ ಅಂದ್ರೆ ನಾನು ಟ್ರೇಡಿಂಗ್ ಶುರು ಮಾಡಿದಾಗ 9:15 3:30 ಮಾತ್ರ ಮಾರ್ಕೆಟ್ ಟೈಮಿಂಗ್ಸ್ ಅಂತ ಅನ್ಕೊಂಡಿದ್ದೆ. ಹೋಗ್ತಾ ಹೋಗ್ತಾನೆ ಗೊತ್ತಾಗಿದ್ದು ಅಲ್ಲಿ ಪ್ರೀ ಓಪನ್ ಟ್ರೇಡ್, ಪೋಸ್ಟ್ ಕ್ಲೋಸಿಂಗ್ ಟ್ರೇಡ್ ಅಂತ ಇದೆ ಅಂತ. ಆದ್ರೆ ನನಗೆ ಉತ್ತರ ಸಿಗಕ್ಕೆ ತುಂಬಾ ಟೈಮ್ ತಗೋತು. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಹಾಗಾದ್ರೆ ಬನ್ನಿ, ಮಾರ್ಕೆಟ್ ಅಲ್ಲಿ ಯಾವ ರೀತಿ ಕೀ ಟೈಮಿಂಗ್ಸ್ ಇದೆ, ನಾವು ಅದನ್ನ ಟ್ರೇಡರ್ಸ್ ಆಗಿ ಯಾವ ರೀತಿ ಉಪಯೋಗಿಸಬಹುದು ಅಂತ ನೋಡೋಣ. ಟ್ರೇಡಿಂಗ್ ಸೆಷನ್ಸ್. ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಓಪನ್ಸ್ ಆನ್ ವೀಕ್ ಡೇಸ್ ಮಂಡೇ ಟು ಫ್ರೈಡೆ ಅಂಡ್ ಇಸ್ ಕ್ಲೋಸ್ ಆನ್ ವೀಕೆಂಡ್ಸ್ ಅಂಡ್ ಪಬ್ಲಿಕ್ ಹಾಲಿಡೇಸ್. ಸೊ ಈ ಪಬ್ಲಿಕ್ ಹಾಲಿಡೇಸ್ ಯಾವಾಗ ಅಂತ ನೀವು NSE ವೆಬ್ಸೈಟ್ ಅಲ್ಲಿ ನೋಡಬಹುದು. ಅದನ್ನ ಕೊನೆಯಲ್ಲಿ ತೋರಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ಬಂದು ಕೀ ಟೈಮಿಂಗ್ಸ್. ಸೊ ಟ್ರೇಡಿಂಗ್ ಸೆಷನ್ ಅಲ್ಲಿ 3 ಸೆಷನ್ ಇರುತ್ತೆ. ಒಂದು ಪ್ರೀ ಓಪನ್ ಸೆಷನ್, ಇನ್ನೊಂದು ರೆಗ್ಯುಲರ್ ಟ್ರೇಡಿಂಗ್ ಸೆಷನ್, ಇನ್ನೊಂದು ಪೋಸ್ಟ್ ಕ್ಲೋಸಿಂಗ್ ಸೆಷನ್. ಸೊ ಈ ಒಂದೊಂದ್ರದ್ದು ಏನರ್ಥ, ಅದು ಎಷ್ಟೊತ್ತಿಂದ ಎಷ್ಟೊತ್ತಿರುತ್ತೆ, ಯಾವ ರೀತಿ ನಾವು ಯುಟಿಲೈಸ್ ಮಾಡ್ಕೋಬಹುದು ಅನ್ನೋದನ್ನ ನೋಡೋಣ ಬನ್ನಿ. ಸೊ ಫಸ್ಟ್ ಬಂದು pre-open session. Pre-open session is designed to determine equilibrium price for the stocks at the market open, reducing volatility and ensuring smooth start to the trading day. ಸೊ ಪ್ರೀ ಓಪನ್ ಸೆಷನ್ ಮಾರ್ಕೆಟ್ ಓಪನ್ ಆದಾಗ ಒಂದು ಸ್ಟಾಕ್ ಪ್ರೈಸ್ ಎಷ್ಟಲ್ಲಿ ಓಪನ್ ಆಗಬೇಕು ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಇಟ್ ಕನ್ಸಿಸ್ಟ್ ಆಫ್ 3 phases. ಫಸ್ಟ್ ಫೇಸ್ ಬಂದು ಆರ್ಡರ್ ಎಂಟ್ರಿ ಫೇಸ್. ಆರ್ಡರ್ ಎಂಟ್ರಿ ಪೀರಿಯಡ್ 9 ರಿಂದ 8 ತನಕ ಇರುತ್ತೆ. ಕೆಲವೊಂದ್ಸಲ 9:07 ಕ್ಲೋಸ್ ಮಾಡ್ತಾರೆ. ಸೊ ಅದು ಸ್ವಲ್ಪ ಅವೇರ್ ಆಗಿರಬೇಕು. ಸೊ ಆರ್ಡರ್ ಮ್ಯಾಚಿಂಗ್ ಅಂಡ್ ಕನ್ಫರ್ಮೇಶನ್ ಅದು 9:08 ರಿಂದ 9:12 ತನಕ ಮಾಡ್ತಾರೆ. ನೆಕ್ಸ್ಟ್ ಬಂದು ಬಫರ್ ಪೀರಿಯಡ್. ಬಫರ್ ಪೀರಿಯಡ್ 9:12 ರಿಂದ 9:15 ತನಕ ಇರುತ್ತೆ. ಒಂದೊಂದ್ರಲ್ಲೂ ಏನೇನಾಗುತ್ತೆ ನೋಡ್ಕೊಂಡು ಬರೋಣ ಬನ್ನಿ. ಸೊ ಆರ್ಡರ್ ಎಂಟ್ರಿ ಪೀರಿಯಡ್ ಆಗೋದು 9 ರಿಂದ 9:08 ತನಕ. ಸೊ ಆಲ್ ಟೈಪ್ಸ್ ಆಫ್ ಪಾರ್ಟಿಸಿಪೆಂಟ್ಸ್ ಕ್ಯಾನ್ ಪ್ಲೇಸ್, ಮಾಡಿಫೈ ಅಂಡ್ ಕ್ಯಾನ್ಸಲ್ ಆರ್ಡರ್ಸ್. ನೋ ಟ್ರೇಡ್ಸ್ ಆರ್ ಎಕ್ಸಿಕ್ಯೂಟೆಡ್ ಡ್ಯೂರಿಂಗ್ ದಿಸ್ ಫೇಸ್. ಓನ್ಲಿ ಆರ್ಡರ್ಸ್ ಆರ್ ಕಲೆಕ್ಟೆಡ್. ನೀವು ಕೆಲವೊಂದ್ಸಲ ವಂಡರ್ ಮಾಡಿರ್ಬೋದು, 9 ಗಂಟೆಗೆ ಕೂತ್ಕೊಂಡು ಆಲ್ರೆಡಿ ಮಾರ್ಕೆಟ್ ಅಥವಾ ಸ್ಟಾಕ್ ಪ್ರೈಸ್ ಮೇಲ್ಗಡೆ ಕೆಳಗಡೆ ಹೋಗ್ತಾನೆ ಇರುತ್ತೆ. ಸೊ ಅದನ್ನ ಪ್ರೀ ಓಪನ್ ಸೆಷನ್ ಅಂತ ಕರೀತಾರೆ. ಇಲ್ಲಿ ಇದನ್ನ ಏನಕ್ಕೆ ಮಾಡಿರ್ತಾರೆ, ಆಲ್ರೆಡಿ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಹೇಳ್ದಂಗೆ ಒಂದು ಸ್ಟಾಕ್ ಈಕ್ವಿಲಿಬ್ರಿಯಂ ಪ್ರೈಸ್ ನ ಡಿಟರ್ಮೈನ್ ಮಾಡೋಕ್ಕೋಸ್ಕರ ಮಾಡಿರ್ತಾರೆ. ಈ 9 ಗಂಟೆಯಿಂದ 9:08 ನಾವು ಆರ್ಡರ್ಸ್ ಗಳನ್ನ ಪ್ಲೇಸ್ ಮಾಡಬಹುದು. ಅದು ಲಿಮಿಟ್ ಆರ್ಡರ್ಸ್ ಆಗಿರ್ಬೋದು ಅಥವಾ ಮಾರ್ಕೆಟ್ ಆರ್ಡರ್ಸ್ ಆಗಿರ್ಬೋದು. ಆದ್ರೆ ಯಾವುದೇ ನೀವು ಪ್ಲೇಸ್ ಮಾಡಿರೋ ಒಂದು ಆರ್ಡರ್ ಟ್ರಿಗರ್ ಆಗಲ್ಲ. ಇಲ್ಲಿ ಬರೀ ಆರ್ಡರ್ ಕಲೆಕ್ಟ್ ಆಗ್ತಿರುತ್ತೆ ಅಷ್ಟೇ. ಸೊ ನೆಕ್ಸ್ಟ್ ಬರೋದೆ ಆರ್ಡರ್ ಮ್ಯಾಚಿಂಗ್ ಅಂಡ್ ಕನ್ಫರ್ಮೇಶನ್. ಅದು ನಡೆಯೋದು 9:08 ರಿಂದ 9:12 ಒಳಗಡೆ. ಸೊ ಒಂದು ಸಲ ನೀವು ಏನೇನ್ ಪ್ಲೇಸ್ ಮಾಡಿರ್ತೀರಾ 9:08 ಆದ್ಮೇಲೆ ಯಾವುದೇ ರೀತಿ ಆರ್ಡರ್ಸ್ ಗಳನ್ನ ನೀವು ಪ್ಲೇಸ್ ಮಾಡಕ್ ಆಗಲ್ಲ. ದಿ ಎಕ್ಸ್ಚೇಂಜ್ ಮ್ಯಾಚಸ್ ದ ಬೈ ಅಂಡ್ ಸೆಲ್ ಆರ್ಡರ್ಸ್ ಟು ಡಿಟರ್ಮೈನ್ ದಿ ಈಕ್ವಿಲಿಬ್ರಿಯಂ ಪ್ರೈಸ್. ದ ಪ್ರೈಸ್ ಬಿಕಮ್ಸ್ ದಿ ಓಪನಿಂಗ್ ಪ್ರೈಸ್ ಫಾರ್ ದ ಸ್ಟಾಕ್ಸ್ ವೆನ್ ದ ಮಾರ್ಕೆಟ್ ಓಪನ್ಸ್ ಅಟ್ 9:15 AM. ಇದನ್ನ ಆರ್ಡರ್ ಮ್ಯಾಚಿಂಗ್ ಪೀರಿಯಡ್ ಅಂತಾರೆ. ಸೊ ಇಲ್ಲಿ ಯಾರ್ಯಾರು ಆರ್ಡರ್ಸ್ ಗಳನ್ನ ಪ್ಲೇಸ್ ಮಾಡಿರ್ತಾರೆ, ಅದು ಸೆಲ್ ಆರ್ಡರ್ಸ್ ಆಗಿರ್ಬೋದು ಅಥವಾ ಬೈ ಆರ್ಡರ್ಸ್ ಆಗಿರ್ಬೋದು. ಸೊ ಅದನ್ನೆಲ್ಲ ಇಲ್ಲಿ ಎಕ್ಸ್ಚೇಂಜ್ ಏನ್ ಮಾಡುತ್ತೆ, ಬಯರ್ಸ್ ಎಷ್ಟು ಜನ ಇದಾರೆ, ಸೆಲ್ಲರ್ಸ್ ಎಷ್ಟು ಜನ ಇದಾರೆ ಅದೆರಡನ್ನು ಹುಡುಕ್ಬಿಟ್ಟು ಅವ್ರ ಆರ್ಡರ್ಸ್ ಗಳನ್ನ ಟ್ರಿಗರ್ ಮಾಡಿ ನಿಮಗೆ ಕನ್ಫರ್ಮೇಶನ್ ಸಿಗೋದು 9:08 ರಿಂದ 9:12 ಒಳಗಡೆ. ಸೊ ಇಲ್ಲಿ ಎಷ್ಟು ಜನ ಬಯರ್ಸ್, ಎಷ್ಟು ಜನ ಸೆಲ್ಲರ್ಸ್ ಯಾವ ಪ್ರೈಸ್ ಅಲ್ಲಿ ಮಾಡಿದ್ರೋ ಅದ್ರ ಬೇಸಿಸ್ ಮೇಲ್ಗಡೆ ಆ ಪರ್ಟಿಕ್ಯುಲರ್ ಸ್ಟಾಕ್ಸ್ ಒಂದು ಈಕ್ವಿಲಿಬ್ರಿಯಂ ಪ್ರೈಸ್ ಡಿಟರ್ಮೈನ್ ಆಗಿ ಆ ಪ್ರೈಸ್ ಓಪನಿಂಗ್ ಪ್ರೈಸ್ ಅಲ್ಲಿ ಇರುತ್ತೆ. ಆದ್ರೆ ಅದು ಗ್ಯಾಪ್ ಅಪ್ ಆಗಿರ್ಬೋದು, ಗ್ಯಾಪ್ ಡೌನ್ ಆದ್ರೂ ಆಗಿರ್ಬೋದು. ಸೊ ಇದನ್ನ ಏನಕ್ಕೆ ಮಾಡಿರ್ತಾರೆ ಅನ್ನೋದನ್ನ ನೆಕ್ಸ್ಟ್ ತಿಳ್ಕೊಳ್ಳೋಣ ಬನ್ನಿ. ಡ್ಯೂರಿಂಗ್ ದಿಸ್ ಫೇಸ್ ನೋ ನ್ಯೂ ಆರ್ಡರ್ಸ್ ಕ್ಯಾನ್ ಬಿ ಪ್ಲೇಸ್ಡ್, ಮಾಡಿಫೈಡ್ ಆರ್ ಕ್ಯಾನ್ಸಲ್ಡ್. ನಾನು ಆಗ್ಲೇ ಹೇಳ್ದಂಗೆ. ನೆಕ್ಸ್ಟ್ ಬರೋದು ಬಫರ್ ಪೀರಿಯಡ್. ಬಫರ್ ಪೀರಿಯಡ್ 9:12 ರಿಂದ 9:15 ವರೆಗೆ ಇರುತ್ತೆ. ಹಿಯರ್ ನೋ ಆರ್ಡರ್ಸ್ ಕ್ಯಾನ್ ಬಿ ಪ್ಲೇಸ್ಡ್, ಮಾಡಿಫೈಡ್ ಆರ್ ಕ್ಯಾನ್ಸಲ್ಡ್. ದಿಸ್ ಪೀರಿಯಡ್ ಅಲೋಸ್ ದ ಸಿಸ್ಟಮ್ ಟು ಟ್ರಾನ್ಸಿಷನ್ ಟು ದ ರೆಗ್ಯುಲರ್ ಟ್ರೇಡಿಂಗ್ ಸೆಷನ್. 9:12 ಆದ್ಮೇಲೆ 9:03 ಸಿಸ್ಟಮ್ ರೆಗ್ಯುಲರ್ ಟ್ರೇಡಿಂಗ್ ಅವರ್ಸ್ಗೆ ರೆಡಿ ಆಗ್ತಿರುತ್ತೆ. ಏನಕ್ಕೆ ಅಂದ್ರೆ ಈಕ್ವಿಲಿಬ್ರಿಯಂ ಪ್ರೈಸ್ ನ ಆಲ್ರೆಡಿ ಡಿಟರ್ಮೈನ್ ಮಾಡಿದೆ. ಓಕೆನಾ. ಆರ್ಡರ್ಸ್ ಗಳು ಪ್ರೀ ಓಪನ್ ಸೆಷನ್ ಅಲ್ಲಿ ಯಾರ್ಯಾರು ಪ್ಲೇಸ್ ಮಾಡಿದ್ರು ಅವ್ರದೆಲ್ಲಾನು ಟ್ರಿಗರ್ ಆಗಿ ಅವ್ರ ಕನ್ಫರ್ಮೇಶನ್ ಕಳಿಸಾಗಿದೆ. ಈಗ ನೆಕ್ಸ್ಟ್ ಬರೋದೆ ರೆಗ್ಯುಲರ್ ಟ್ರೇಡಿಂಗ್ ಸೆಷನ್. ಅದು 9:15 ರಿಂದ 3:30 ತನಕ. ಸೊ ಏನಕ್ಕೆ ಪ್ರೀ ಓಪನ್ ಸೆಷನ್ ಇಂಪಾರ್ಟೆಂಟು? ಇಟ್ ಹೆಲ್ಪ್ಸ್ ರೆಡ್ಯೂಸ್ ಓಪನಿಂಗ್ ಪ್ರೈಸ್ ವಾಲಟಾಲಿಟಿ ಬೈ ಮ್ಯಾಚಿಂಗ್ ಆರ್ಡರ್ಸ್ ಬಿಫೋರ್ ದ ಮಾರ್ಕೆಟ್ ಓಪನ್ಸ್. ನಾನು ಹೇಳಿದ್ನಲ್ಲ 9:08 ರಿಂದ 9:12 ಸೊ ಅಲ್ಲಿ ಆರ್ಡರ್ಸ್ ಗಳನ್ನ ಮ್ಯಾಚ್ ಮಾಡಿ ಒಂದು ಈಕ್ವಿಲಿಬ್ರಿಯಂ ಪ್ರೈಸ್ ನ ಡಿಟರ್ಮೈನ್ ಮಾಡಕ್ಕೆ ಪ್ರೀ ಓಪನ್ ಸೆಷನ್ ಹೆಲ್ಪ್ ಆಗುತ್ತೆ. ಇಲ್ಲ ಅಂದ್ರೆ ತುಂಬಾ ಕ್ರೇಜಿ ಗ್ಯಾಪ್ ಅಪ್ಸ್, ತುಂಬಾ ಕ್ರೇಜಿ ಗ್ಯಾಪ್ ಡೌನ್ಸ್, ಎಲ್ಲ ಆರ್ಡರ್ಸ್ಗೂ ಒಟ್ಟಿಗೆ 9:15 ಟ್ರಿಗರ್ ಆದ್ರೆ ಮಾರ್ಕೆಟ್ಗೆ ಡೈಜೆಸ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಇದನ್ನ ಮಾಡಿರ್ತಾರೆ. ಇಟ್ ಅಲೋಸ್ ಟ್ರೇಡರ್ಸ್ ಟು ರಿಯಾಕ್ಟ್ ಓವರ್ ನೈಟ್ ನ್ಯೂಸ್ ಆರ್ ಗ್ಲೋಬಲ್ ಮಾರ್ಕೆಟ್ ಮೂವ್ಮೆಂಟ್ಸ್ ದಟ್ ಅಕರ್ಡ್ ಆಫ್ಟರ್ ದಿ ಪ್ರೀವಿಯಸ್ ಡೇ ಕ್ಲೋಸ್. ಇಲ್ಲಿ ಏನಕ್ಕೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗುತ್ತೆ ಅಂತಂದ್ರೆ, ಯಾಕಂದ್ರೆ ತುಂಬಾ ನ್ಯೂಸ್ಗಳು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬರುತ್ತೆ. ಪ್ಲಸ್ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ ಯಾವ ರೀತಿ, ಐದರ್ S&P 500, ಡೋ ಜೋನ್ಸ್, ಸೊ ಇದೆಲ್ಲ ನಮಗೆ ಇಂಡಿಯಾದಲ್ಲಿ ನೈಟ್ ಇರಬೇಕಾದ್ರೆ US ದಲ್ಲಿ ಡೇ ಇರುತ್ತೆ. ಸೊ ಅಲ್ಲಿ ತುಂಬಾ ನ್ಯೂಸ್ಗಳು ಬಂದಿರುತ್ತೆ, ಅದು ಎಫೆಕ್ಟ್ ಮಾಡುತ್ತೆ ಕೆಲವೊಂದ್ಸಲ ನಮ್ಮ ಸ್ಟಾಕ್ ಮಾರ್ಕೆಟ್ಗೆ. ಈ ಎಲ್ಲಾ ರೀತಿ ಓವರ್ ನೈಟ್ ನ್ಯೂಸಸ್ ಅಥವಾ ಕೆಲವೊಂದು ಪರ್ಟಿಕ್ಯುಲರ್ ಸ್ಟಾಕ್ಸ್ ಗಳಿಗೆ ಅವ್ರದ್ದು ಅರ್ನಿಂಗ್ಸ್ ರಿಪೋರ್ಟ್ ಆಗಿರ್ಬೋದು ಅಥವಾ RBI ರೇಟ್ ಕಟ್ಸ್ ಆಗಿರ್ಬೋದು. ಸೊ ಈ ನಾನಾ ರೀತಿ ನ್ಯೂಸ್ಗಳು ಸ್ಟಾಕ್ ಪ್ರೈಸ್ ಗಳನ್ನ ಆಲ್ಟರ್ ಮಾಡಬಹುದು.
ಸೊ ಅದಕ್ಕೋಸ್ಕರ ಅದನ್ನ ಯುಟಿಲೈಸ್ ಮಾಡಿಕೊಂಡು ನಾವು ಅದು ಐದರ್ ಗ್ಯಾಪ್ ಅಪ್ ಆಗಿರ್ಬೇಕಾದ್ರೆ ಅಥವಾ ಗ್ಯಾಪ್ ಡೌನ್ ಆಗಿರ್ಬೇಕಾದ್ರೆ ರೆಗ್ಯುಲರ್ ಸೆಷನ್ ಓಪನ್ ಆಗೋಕ್ಕೂ ಮುಂಚೆನೆ ನಾವೇನಾದ್ರು ಆರ್ಡರ್ಸ್ ನ ಪ್ಲೇಸ್ ಮಾಡಬೇಕು ಅಂದ್ರೆ ಈ ಪ್ರೀ ಓಪನ್ ಸೆಷನ್ ಅಲ್ಲಿ ಪ್ಲೇಸ್ ಮಾಡಬಹುದು. ಸೊ ನೆಕ್ಸ್ಟ್ ಬರೋದೇ ಪ್ರೀ ಓಪನ್ ಸೆಷನ್ ಆದ್ಮೇಲೆ ರೆಗ್ಯುಲರ್ ಟ್ರೇಡಿಂಗ್ ಅವರ್ಸ್. ದಿಸ್ ಇಸ್ ದಿ ಮೇನ್ ಟ್ರೇಡಿಂಗ್ ಪೀರಿಯಡ್ ವೇರ್ ಬಯರ್ಸ್ ಅಂಡ್ ಸೆಲ್ಲರ್ಸ್ ಕ್ಯಾನ್ ಟ್ರೇಡ್ ಸೆಕ್ಯೂರಿಟೀಸ್ ಕಂಟಿನ್ಯೂಸ್ಲಿ ಬೇಸ್ಡ್ ಆನ್ ರಿಯಲ್ ಟೈಮ್ ಪ್ರೈಸ್. ಸೊ ನೀವು ಅಲ್ಲಿ ಚಾರ್ಟ್ಸ್ ಅಲ್ಲಿ ಏನ್ ನೋಡ್ತಿರ್ತೀರಾ ಆ ಪ್ರೈಸ್ ನಲ್ಲೇ ಬೈ ಮಾಡಿ ಸೆಲ್ ಮಾಡಿ ನೀವು ಸೆಕ್ಯೂರಿಟೀಸ್ ನ ಟ್ರೇಡ್ ಮಾಡಬಹುದು. ಸೊ ಈ ಸೆಷನ್ ಇರೋದು 9:15 3:30 ತನಕ. ಸೊ 3:30 ಮುಗ್ದಾದ್ಮೇಲೆ ನೆಕ್ಸ್ಟ್ ಬರೋದೆ ಪೋಸ್ಟ್ ಕ್ಲೋಸಿಂಗ್ ಸೆಷನ್ ಅಂತ. ಪೋಸ್ಟ್ ಕ್ಲೋಸಿಂಗ್ ಸೆಷನ್ ಅಕರ್ಸ್ ಆಫ್ಟರ್ ರೆಗ್ಯುಲರ್ ಟ್ರೇಡಿಂಗ್ ಅವರ್ಸ್ ಅಂಡ್ ಅಲೋಸ್ ಪಾರ್ಟಿಸಿಪೆಂಟ್ ಟು ಪ್ಲೇಸ್ ಆರ್ಡರ್ ಅಟ್ ದಿ ಕ್ಲೋಸಿಂಗ್ ಪ್ರೈಸ್ ಆಫ್ ದ ಡೇ. ಈ ಪೋಸ್ಟ್ ಕ್ಲೋಸಿಂಗ್ ಸೆಷನ್ ನ 2 ಫೇಸಸ್ ಅಲ್ಲಿ ಡಿವೈಡ್ ಮಾಡಿರ್ತಾರೆ. ಒಂದು ಆರ್ಡರ್ ಎಂಟ್ರಿ ಪೀರಿಯಡ್, ಇನ್ನೊಂದು ಆರ್ಡರ್ ಮ್ಯಾಚಿಂಗ್ ಅಂಡ್ ಕನ್ಫರ್ಮೇಶನ್ ಪೀರಿಯಡ್. ನಾವು ಪ್ರೀ ಓಪನ್ ಸೆಷನ್ ಅಲ್ಲಿ ಏನ್ ನೋಡ್ದೋ ಅದೇ ರೀತಿ. ಸೊ ಇಲ್ಲಿ ಆರ್ಡರ್ ಎಂಟ್ರಿ ಪೀರಿಯಡ್ ಅಲ್ಲಿ ಅದು 3:30 3:40 ತನಕ 10 ನಿಮಿಷ ಇರುತ್ತೆ. ಪಾರ್ಟಿಸಿಪೆಂಟ್ಸ್ ಕ್ಯಾನ್ ಪ್ಲೇಸ್ ಮಾರ್ಕೆಟ್ ಆರ್ಡರ್ಸ್ ಆರ್ ಲಿಮಿಟ್ ಆರ್ಡರ್ಸ್ ಆ ಟೈಮ್ ಅಲ್ಲಿ. ದೀಸ್ ಆರ್ಡರ್ಸ್ ಆರ್ ಮ್ಯಾಚ್ಡ್ ಅಟ್ ದಿ ಕ್ಲೋಸಿಂಗ್ ಪ್ರೈಸ್ ಆಫ್ ದ ಡೇ. ಅಕಸ್ಮಾತ್ ನೀವು ಪ್ಲೇಸ್ ಮಾಡಿರೋ ಲಿಮಿಟ್ ಆರ್ಡರ್ಸ್ ಗಳು ಆ ಕ್ಲೋಸಿಂಗ್ ಪ್ರೈಸ್ ಹತ್ರ ಇರಲಿಲ್ಲ ಅಂದ್ರೆ ನಿಮ್ಮ ಆರ್ಡರ್ಸ್ ಗಳು ಟ್ರಿಗರ್ ಆಗಲ್ಲ, ವಾಪಸ್ ರಿಜೆಕ್ಟ್ ಆಗಿ ಬರುತ್ತೆ. ಆರ್ಡರ್ ಮ್ಯಾಚಿಂಗ್ ಕನ್ಫರ್ಮೇಶನ್ ಪೀರಿಯಡ್ ನಡೆಯೋದು 3:40 4 ಗಂಟೆ ತನಕ 20 ನಿಮಿಷ. ಸೊ ದಿ ಎಕ್ಸ್ಚೇಂಜ್ ಮ್ಯಾಚಸ್ ದಿ ಆರ್ಡರ್ಸ್ ಪ್ಲೇಸ್ ಡ್ಯೂರಿಂಗ್ ದಿ ಆರ್ಡರ್ ಎಂಟ್ರಿ ಪೀರಿಯಡ್. ಟ್ರೇಡರ್ಸ್ ಆರ್ ಎಕ್ಸಿಕ್ಯೂಟೆಡ್ ಅಟ್ ದಿ ಕ್ಲೋಸಿಂಗ್ ಪ್ರೈಸ್ ಆಫ್ ದ ಡೇ. ಯಾವ್ದಿರುತ್ತೆ, ನೀವು ಮಾರ್ಕೆಟ್ ಆರ್ಡರ್ಸ್ ಮಾಡಿ ಅಥವಾ ಲಿಮಿಟ್ ಆರ್ಡರ್ಸ್ ಮಾಡಿ, ಅಲ್ಲಿ ನೀವು ಲಿಮಿಟ್ ಆರ್ಡರ್ಸ್ ಪ್ಲೇಸ್ ಮಾಡಿದ್ರೆ ಅಲ್ಲಿ ಯಾವ್ದಾದ್ರು ನೀವು ಪ್ಲೇಸ್ ಮಾಡಿರೋ ಲಿಮಿಟ್ ಆರ್ಡರ್ಸ್ಗೆ ಯಾವ್ದಾದ್ರು ಸೆಲ್ ಆರ್ಡರ್ಗಳಿದ್ರೆ ಟ್ರಿಗರ್ ಆಗುತ್ತೆ, ಇಲ್ಲ ಅಂದ್ರೆ ಅದನ್ನು ಟ್ರಿಗರ್ ಆಗಲ್ಲ. ಕ್ಲೋಸಿಂಗ್ ಪ್ರೈಸ್ ಏನಿರುತ್ತೋ ಅದರಲ್ಲೇ ಟ್ರಿಗರ್ ಆಗುತ್ತೆ. ಏನಕ್ಕೆ post closing session important? It allows traders to adjust their position based on the day's closing price. It is particularly useful for institutional investors who may need to rebalance their portfolio at the end of the day. Okay, ಇದೆಲ್ಲ ಇನ್ಸ್ಟಿಟ್ಯೂಷನ್ ಬರೋಕ್ಕೂ ಮುಂಚೆ ಇಲ್ಲಿ ಪೊಸಿಷನ್ಸ್ ಅಂತ ಅಂದ್ರೆ ಯಾರ್ಯಾರು ಮಂತ್ಲಿ ಆಪ್ಷನ್ಸ್ ಟ್ರೇಡ್ ಮಾಡ್ತಾರೋ ಅಥವಾ ಅವರು ಓವರ್ ಆಲ್ ಪೋರ್ಟ್ಫೋಲಿಯೋನ ಒಂದೇ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರೋ ಅವ್ರೇನಾದ್ರೂ, ಅಥವಾ ನಾಳೆ ನ್ಯೂಸ್ ಬಂದು ಬೇರೆ ರೀತಿನೇ ರಿಯಾಕ್ಟ್ ಆಗ್ಬೋದು ಅಂತ ಏನಾದ್ರೂ ಗೊತ್ತಿದ್ರೆ ಅವ್ರ ಪೊಸಿಷನ್ಸ್ನ ಆಲ್ಟರ್ ಮಾಡ್ಕೋಬೇಕು ಅಥವಾ ಕ್ಲೋಸ್ ಮಾಡ್ಕೋಬೇಕು ಅಂತಂದ್ರೆ ಈ ಪೋಸ್ಟ್ ಕ್ಲೋಸಿಂಗ್ ಸೆಷನ್ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ಲಸ್ ಈ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗಳಿಗೆ ಅವರು ಅಥವಾ ಲೈಕ್ ಹೆಜ್ ಫಂಡ್ ಮ್ಯಾನೇಜರ್ಸ್ ಅಥವಾ ಮ್ಯೂಚುವಲ್ ಫಂಡ್ಸು ಅಥವಾ ಯಾವುದೇ ಒಂದು ಬ್ಯಾಂಕ್ಸ್ ಆಗಿರ್ಬೋದು, ಇವರು ಅವ್ರ ಪೋರ್ಟ್ಫೋಲಿಯೋಸ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ಈ ಪೋಸ್ಟ್ ಕ್ಲೋಸಿಂಗ್ ಸೆಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದ್ರೆ, ನೀವು ಅಕಸ್ಮಾತ್ ಪೊಸಿಷನ್ಸ್ನ ಓಪನ್ ಇಟ್ಟು ಲೆಟ್ಸ್ ಸೇ ಫಾರ್ ಆಪ್ಷನ್ಸ್ ಎಕ್ಸ್ಪೈರಿ ಡೇ ದಿವಸನೂ ನೀವು ಕ್ಲೋಸ್ ಮಾಡೋದನ್ನ ಮರ್ತ್ಕೊಬಿಟ್ರೆ ಸಿಸ್ಟಮ್ಗಳು ಈ ಪೋಸ್ಟ್ ಕ್ಲೋಸಿಂಗ್ ಸೆಷನ್ ಅಲ್ಲಿ ನಿಮ್ಮ ಆರ್ಡರ್ಸ್ಗಳನ್ನ ಕ್ಲಿಯರ್ ಮಾಡಿ ನಿಮ್ಗೆ ವಾಪಸ್ ಕಳಿಸುತ್ತೆ. ಸೊ ಅದಕ್ಕೋಸ್ಕರ ಈ ಪೋಸ್ಟ್ ಕ್ಲೋಸಿಂಗ್ ಸೆಷನ್ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಪ್ರಾಕ್ಟಿಕಲ್ ಸಿನಾರಿಯೋಸ್ ನೋಡೋಣ ಬನ್ನಿ. ಪ್ರೀ ಓಪನ್ ಸೆಷನ್. ಇಫ್ ಯು ಪ್ಲೇಸ್ ಎ ಬೈ ಆರ್ಡರ್ ಅಟ್ 100 rupees ಡ್ಯೂರಿಂಗ್ ದಿ ಪ್ರೀ ಓಪನ್ ಸೆಷನ್ and the equilibrium price is 102, your order will not be filled. ಏನಕ್ಕೆ ಅಂದ್ರೆ ನೀವು ಲಿಮಿಟ್ ಪ್ಲೇಸ್ ಮಾಡಿರೋದು 100 rupeesಗೆ, ಆದ್ರೆ ಈಕ್ವಿಲಿಬ್ರಿಯಂ ಪ್ರೈಸು 9 8 9 12 ಡಿಸೈಡ್ ಮಾಡುತ್ತಲ್ಲ, ಅದಿರೋದು 102 ಅಲ್ಲಿ. ಸೊ ನೀವು ಪ್ಲೇಸ್ ಮಾಡಿರೋದಕ್ಕಿಂತ ಇದು ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ನಿಮ್ಮ ಆರ್ಡರ್ಸ್ಗಳು ಟ್ರಿಗರ್ ಆಗಲ್ಲ, ಅದು ವಾಪಸ್ ಕ್ಯಾನ್ಸಲ್ ಆಗಿ ನಿಮಗೆ ಬಂದಿರುತ್ತೆ. ಇಫ್ ದಿ ಈಕ್ವಿಲಿಬ್ರಿಯಂ ಪ್ರೈಸ್ ಇಸ್ 98, your order will be filled at 98 ಇಫ್ ದೇರ್ ಆರ್ ಎನಫ್ ಸೆಲ್ಲರ್ಸ್. ಏನಕ್ಕೆ 98 ಅಲ್ಲಿ ಆಗುತ್ತೆ? ಫಸ್ಟ್ ನೀವು ಲಿಮಿಟ್ ಪ್ಲೇಸ್ ಮಾಡಿರೋದು 100 rupees ಅಲ್ಲಿ. ನೀವು 100 rupees ಅಲ್ಲಿ ಏನಾದ್ರು ಆರ್ಡರ್ ಪ್ಲೇಸ್ ಮಾಡಿದ್ರೆ 98 ಅದಕ್ಕಿಂತ ಕಡಿಮೆ ಇದೆ. ಸೊ ಅದಕ್ಕೋಸ್ಕರ ಅದರಲ್ಲಿ ಟ್ರಿಗರ್ ಆಗುತ್ತೆ. ಇದು ಸಿಸ್ಟಮ್ ಥಿಂಕ್ ಮಾಡೋದು. ಯಾಕಂದ್ರೆ ಯಾರು ಒಬ್ಬ ಬೈ ಆರ್ಡರ್ನ ಪ್ಲೇಸ್ ಮಾಡ್ತಿದ್ದಾನೆ, ಅವನಿಗೆ 100 ರೂಪಾಯಿ ಬೇಕು, ಅವ್ನಿಗೆ ಅದಕ್ಕಿಂತ ಕೆಳಗಡೆ ಸಿಗ್ತಿದೆ ಅಂತಂದ್ರೆ ಆಬ್ವಿಯಸ್ಲಿ ಅವನು ಖುಷಿ ಆಗುತ್ತೆ ಅಂತ ಅಂದ್ಬಿಟ್ಟು ಅದು 98 ಫಿಲ್ ಆಗುತ್ತೆ. ಓನ್ಲಿ ಇಫ್ ದರ್ ಇಸ್ ಸೆಲ್ಲರ್ಸ್ ಅಂಡ್ ದಿ ಈಕ್ವಿಲಿಬ್ರಿಯಂ ಪ್ರೈಸ್ ಇಸ್ 98, ಇಲ್ಲಾಂದ್ರೆ ಆಗೋದಿಲ್ಲ. ಸೊ ನೆಕ್ಸ್ಟ್ ರೆಗ್ಯುಲರ್ ಮಾರ್ಕೆಟ್ ಅವರ್ಸ್. ಇಫ್ ಯು ಪ್ಲೇಸ್ ಎ ಲಿಮಿಟ್ ಆರ್ಡರ್ ಟು ಬೈ ಅಟ್ 100 rupees and the stock price never reaches 100 rupees, your order will not be filled and will expire at the end of the day, obviously ಅಲ್ವಾ. ಸೊ ಇವಾಗ ಸ್ಟಾಕ್ ಪ್ರೈಸು 105 ನಡೀತಿರ್ತದೆ ಅಂತ ಅನ್ಕೊಳ್ಳಿ, 100 ರೂಪಾಯಿಗೆ ಬರಲೇ ಇಲ್ಲ ಅದು ಅಟ್ ದಿ ಎಂಡ್ ಆಫ್ ದಿ ಡೇ ಅಥವಾ ಮಧ್ಯದಲ್ಲಿ ಎಲ್ಲೂ ಅಂತಂದ್ರೆ ನೀವು ಪ್ಲೇಸ್ ಮಾಡಿರೋ ಲಿಮಿಟ್ ಆರ್ಡರ್ ಅದು ಟ್ರಿಗರ್ ಆಗೋದೇ ಇಲ್ಲ, ಏನ ಅದು ಕ್ಯಾನ್ಸಲ್ ಆಗಿ ಎಕ್ಸ್ಪೈರಿ ಆಗುತ್ತೆ. ಐ ಮೀನ್ ಅದು ಡಿಪೆಂಡ್ಸ್, ನೀವು ಗುಡ್ ಟಿಲ್ ಕ್ಯಾನ್ಸಲ್ ಅಂತ ಏನಾದ್ರು ಕೊಟ್ಟಿದ್ರೆ ಅಥವಾ ಎಂಡ್ ಆಫ್ ದಿ ಡೇ ಅಂತ ಏನಾದ್ರು ಕೊಟ್ಟಿದ್ರೆ, ಎಂಡ್ ಆಫ್ ದಿ ಡೇ ಅಂತ ಕೊಟ್ಟಿದ್ರೆ ಆಟೋಮೆಟಿಕ್ ಅದು ನಿಮ್ಮ ಲಿಮಿಟ್ ಪ್ರೈಸ್ಗೆ ಬರಲಿಲ್ಲ ಸ್ಟಾಕು ಅಂತಂದ್ರೆ ಆರ್ಡರ್ಗಳು ಫಿಲ್ ಆಗಲ್ಲ, ಅದಕ್ಕೆ ಎಕ್ಸ್ಪೈರಿ ಆಗಿಬಿಡುತ್ತೆ. ಅದೇ ಗುಡ್ ಟಿಲ್ ಕ್ಯಾನ್ಸಲ್ ಅಂತ ಕೊಟ್ಟಿದ್ರೆ ಅದು ನಾಳೆ ಬೆಳಗ್ಗೆಗೂ ಕಂಟಿನ್ಯೂ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಬಂದು ಪೋಸ್ಟ್ ಕ್ಲೋಸಿಂಗ್ ಸೆಷನ್. ಇಫ್ ಯು ಪ್ಲೇಸ್ ಎ ಬೈ ಆರ್ಡರ್ ಡ್ಯೂರಿಂಗ್ ದಿ ಪೋಸ್ಟ್ ಕ್ಲೋಸಿಂಗ್ ಸೆಷನ್ and there are sellers at the closing price, your order will be filled at the closing price, only at the closing price. If there are no sellers at the closing price, your order will not be filled. ಇದು ಒಂದು ಪ್ರಾಕ್ಟಿಕಲ್ ಸಿನಾರಿಯೋ. ಸೊ ಏನೇಂದ್ರ ಬಗ್ಗೆ ಕಾಶಿಯಸ್ ಆಗಿರಬೇಕು ಏನ? ಇನ್ ದಿ ಪ್ರೀ ಓಪನ್ ಸೆಷನ್ ಆರ್ಡರ್ಸ್ ಆರ್ ಮ್ಯಾಚ್ಡ್ only at the equilibrium price, which may differ from the price they have initially placed. ನಾನು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಹೇಳಿದ್ನಲ್ಲ,
ಸೊ ನಾನು ಇನಿಷಿಯಲ್ ಆಗಿ ಪ್ಲೇಸ್ ಮಾಡಿದ್ದು ₹100 ಅಂತ ಅನ್ಕೊಂಡ್ರೆ, ಈಕ್ವಿಲಿಬ್ರಿಯಂ ಪ್ರೈಸ್ ಏನಾದರೂ 102 ಇದ್ರೆ ನನ್ನ ಆರ್ಡರ್ಗಳು ಟ್ರಿಗರ್ ಆಗಲ್ಲ. ಅದೇ ಅಕಸ್ಮಾತ್ ನಾನು ಪ್ರೈಸ್ ಮಾಡಿದ್ದು 100, ಆದರೆ ಈಕ್ವಿಲಿಬ್ರಿಯಂ ಪ್ರೈಸ್ 98 ಇದ್ದು ಪ್ಲಸ್ ನನಗೆ ಸೆಲ್ಲರ್ಸ್ ಕೂಡ ಇರಬೇಕು ಅದೇ ಪ್ರೈಸ್ ಅಲ್ಲಿ, ಅವಾಗ ಮಾತ್ರ ನನ್ನ ಆರ್ಡರ್ ಟ್ರಿಗರ್ ಆಗುತ್ತೆ, ಇಲ್ಲಾಂದ್ರೆ ಅದು ಟ್ರಿಗರ್ ಆಗಲ್ಲ. ಇನ್ ದ ಪೋಸ್ಟ್ ಕ್ಲೋಸಿಂಗ್ ಸೆಷನ್, ಆರ್ಡರ್ಸ್ ಆರ್ ಎಕ್ಸಿಕ್ಯೂಟೆಡ್ ಅಟ್ ದಿ ಕ್ಲೋಸಿಂಗ್ ಪ್ರೈಸ್ ಆಫ್ ದ ಡೇ, ಸೊ ದೇರ್ ಇಸ್ ನೋ ಪ್ರೈಸ್ ಡಿಸ್ಕವರಿ ಡ್ಯೂರಿಂಗ್ ದಿಸ್ ಫೇಸ್. ಅದೇ ಈಕ್ವಿಲಿಬ್ರಿಯಂ ಫೇಸ್ ಅಲ್ಲಿ ಬೈಯರ್ಸ್ ಎಷ್ಟು ಜನ ಇದ್ದಾರೆ, ಬೈಯರ್ಸು ಯಾವ ಪ್ರೈಸ್ ಲೆವೆಲ್ ಅಲ್ಲಿ ಎಷ್ಟು ಜನ ಇದ್ದಾರೆ, ಸೆಲ್ಲರ್ಸ್ ಯಾವ ಪ್ರೈಸ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದು ಸಿಸ್ಟಮ್ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಒಂದು ಈಕ್ವಿಲಿಬ್ರಿಯಂ ಫೇಸ್ ಕೊಡುತ್ತೆ, ಎಲ್ಲಿ ಪ್ರೀ ಓಪನ್ ಸೆಷನ್ ಅಲ್ಲಿ. ಅದೇ ಪೋಸ್ಟ್ ಕ್ಲೋಸಿಂಗ್ ಸೆಷನ್ ಅಲ್ಲಿ ಇಲ್ಲಿ ಯಾವುದೇ ರೀತಿ ಹೊಸ ಪ್ರೈಸ್ ನ ಹುಡುಕಲ್ಲ, ಕ್ಲೋಸಿಂಗ್ ಪ್ರೈಸ್ ಏನಿರುತ್ತೋ ಅದ್ರಲ್ಲಿ ಮಾತ್ರ ಟ್ರಿಗರ್ ಆಗುತ್ತೆ. ನಿಮ್ಗೆ ಏನಾದ್ರು ಈಕ್ವಿಲಿಬ್ರಿಯಂ ಪ್ರೈಸ್ ಮೇಲ್ಗಡೆ ಇನ್ನೂ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ, ನಾನು ಅದನ್ನ ಇನ್ನೂ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡ್ತೀನಿ. ಹಾಲಿಡೇಸ್, ಮಾರ್ಕೆಟ್ ರಿಮೇನ್ಸ್ ಕ್ಲೋಸ್ಡ್ ಆನ್ ಪಬ್ಲಿಕ್ ಹಾಲಿಡೇಸ್ ಸಚ್ ಆಸ್ ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ, ದಿವಾಲಿ. ಅಕಸ್ಮಾತ್ ಯಾವ ಡೇಟ್ ಅಲ್ಲಿ ಮಾರ್ಕೆಟ್ ಕ್ಲೋಸ್ ಆಗಿದೆ ಅಂತ ಏನಾದ್ರು ಗೊತ್ತಾಗಬೇಕು ಅಂದ್ರೆ NSE ವೆಬ್ಸೈಟ್ ಹೋದ್ರೆ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಇದಾಗಿತ್ತು ಟ್ರೇಡಿಂಗ್ ಸೆಷನ್ದು ವಿಡಿಯೋ. ನಿಮಗೆ ಬೇರೆ ಏನಾದರೂ ಕ್ವಶನ್ಸ್ ಇದ್ರೆ ಈ ಟ್ರೇಡಿಂಗ್ ಸೆಷನ್ಸ್ ಬಗ್ಗೆ ಕಮೆಂಟ್ ಅಲ್ಲಿ ಹಾಕಿ, ನಾನು ಅದನ್ನ ರೆಸ್ಪಾಂಡ್ ಮಾಡಕ್ ಟ್ರೈ ಮಾಡ್ತೀನಿ. ಈ ವಿಡಿಯೋದಲ್ಲಿ ಇದಿಷ್ಟೇ. ಈ ವಿಡಿಯೋದಲ್ಲಿ ಟ್ರೇಡಿಂಗ್ ಸೆಷನ್ ಅಂದ್ರೆ ಏನು ಅಂತ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ನಾನು ನಿಮ್ಮನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀನಿ. ಥ್ಯಾಂಕ್ ಯು.